ವಿಜಯನಗರ ಸಾಮ್ರಾಜ್ಯ ಮತ್ತೆ ನೇವಿಗೆ ಏನ್ ಸಂಬಂಧ ಅಂತ ಅನ್ಕೊಂಡಿದ್ದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ವಾರ್ಶಿಪ್ಗಳಿದ್ವಂತೆ. ಗೋವಾ, ಮಂಗಳೂರು, ಭಟ್ಕಳ, ಹೊನ್ನಾವರದಲ್ಲಿ ವಿಜಯನಗರ ಸಾಮ್ರಾಜ್ಯದ ನೇವಲ್ ಬೇಸ್ಗಳಿದ್ವಂತೆ. ಈ ನೇವಲ್ ಬೇಸ್ಗಳದ್ದು ಏನು ಉಪಯೋಗ ಅಂತ ಅನ್ಕೊಂಡಿದ್ದೀರಾ? ಮಸಾಲೆ ಪದಾರ್ಥಗಳು, ಜವಳಿ ಮತ್ತೆ ಕುದುರೆ ವ್ಯಾಪಾರದಲ್ಲಿ ಪೋರ್ಚುಗೀಸ್ ಮತ್ತೆ ಅರಬ್ರಿಂದ ರಕ್ಷಿಸಲು ಈ ನೇವಲ್ ಬೇಸ್ನ ಯೂಸ್ ಮಾಡ್ತಿದ್ರು. ವಿಜಯನಗರ ಸಾಮ್ರಾಜ್ಯದ ವಾರ್ಶಿಪ್ಗಳಲ್ಲಿ ಫಿರಂಗಿಗಳಿದ್ವಂತೆ. ನಮ್ಮ ದಾಖಲೆನೆ ಹೇಳ್ತಿದೆ. ಟಿಪ್ಪು ಸುಲ್ತಾನ್ ಕೂಡ ನೇವಲ್ ಬೇಸ್ ಇತ್ತು. ಎಲ್ಲೆಲ್ಲಿ ಅಂದ್ರೆ ಮಂಗಳೂರು ಮತ್ತೆ ಕಾರವಾರ್ನಲ್ಲಿ. ಈ ಬಂದೂಕಗಳೆಲ್ಲ ವರ್ಲ್ಡ್ ವಾರ್ 2 ನಲ್ಲಿ ಯೂಸ್ ಮಾಡಿದ್ರು. ಟಚ್ ಅಂಡ್ ಫೀಲ್ ಮಾಡಬಹುದು. ಇಲ್ಲಿ ಒಂದು ಟ್ರೋಫಿ ಇದೆ. ಇದರದೊಂದು ಸುಂದರವಾದ ಕಥೆ ಇದೆ. ಜುಲೈ 1947 ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಫ್ಯೂಚರ್ ಪಾಕಿಸ್ತಾನ್ ನೇವಲ್ ಆಫೀಸರ್ಸ್ಗಳು ನಮ್ಮ ಇಂಡಿಯನ್ ನೇವಲ್ ಆಫೀಸರ್ಸ್ಗಳಿಗೆ ಗುಡ್ ಲಕ್ ಅಂತ ಹೇಳಿ ಈ ಟ್ರೋಫಿನ ಕಳಿಸಿದ್ರು. ಹೊರಗಡೆ ಹೋದ್ಮೇಲೆ ನಾನು ಸ್ವಲ್ಪ ವರ್ಚುವಲ್ ರಿಯಾಲಿಟಿ ಗೇಮ್ಗಳನ್ನ ಆಡಿದ್ದೆ. ಆಮೇಲೆ ನೇವಲ್ ಆಫೀಸರ್ಸಿಗೆಲ್ಲ ಬಾಯ್ ಮಾಡಿ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ.